ಈ ಗಡಿ ಜಿಲ್ಲೆ ಬೀದರ್ನಲ್ಲಿ ಆಟೋ ಡ್ರೈವರ್ಗಳ ಆಟಾಟೋಪ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹೇಳೋರು ಕೇಳೋರು ಯಾರು ಇಲ್ಲದೆ ಇರುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅರ್ಥಾತ್ ಬೇಕಾಬಿಟ್ಟಿಯಾಗಿ ಸಂಚಾರ ಮಾಡ್ತಿದ್ದಾರೆ. ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ. ಒಂದು ಆಟೋದಲ್ಲಿ 3 ರಿಂದ 5 ಜನ ಮಕ್ಕಳನ್ನು ಮಾತ್ರ ಕೂರಿಸಬೇಕು ಎಂಬಂತಹ ನಿಯಮವಿದೆ. ಆದರೆ ಆಟೋ ಡ್ರೈವರ್ಸ್ ದುಪ್ಪಟ್ಟು ಹಣ ಗಳಿಸುವ ಭರದಲ್ಲಿ 10 ರಿಂದ 12 ಮಕ್ಕಳವರೆಗೂ ಕೂಡ ತುಂಬಿಕೊಂಡು ಮಕ್ಕಳಿಗೆ ಸಾವಿನ ಸವಾರಿ ಮಾಡಿಸ್ತಿದ್ದಾರೆ. ಖಾಸಗಿ ಶಾಲೆಗಳಿಗೆ ಲಕ್ಷ ಲಕ್ಷ ಹಣ ಕೊಡುವಂತಹ ಪೋಷಕರು ಬಿಡಿಗಾಸನ ಉಳಿಸ್ಲಿಕ್ಕೆ ಹೋಗಿ ಆಟೋದಲ್ಲಿ ಕಳುಹಿಸಿ ಸಾವಿನ ದವಡೆಗೆ ಮಕ್ಕಳನ್ನು ಕಳುಹಿಸ್ತಿದ್ದಾರೆ. ಇದರಿಂದ ಸ್ಕೂಲ್ ಮಕ್ಕಳ ಜೀವಕ್ಕೆ ಕಂಟಕ ಎದುರಾಗಿದ್ದು, ಇದಕ್ಕೆ ಬೀದರ್ ಪೊಲೀಸರು ಲೈಸೆನ್ಸ್ ರದ್ದು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಎಸ್ಪಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜಾಸ್ತಿ ಮಕ್ಕಳು ಒಂದು ಆಟೋದಲ್ಲಿ 4 ಜನ ಕೂಡ್ಸ್ಕೊಂಡ್ಬಿಟ್ಟು 10-12 ಜನ 4 ಜನ 16 ಜನ ಕೂಡ್ಸ್ಕೊತಿದ್ದಾರೆ. ಅವ್ರ ಸಂಬಳಕ್ಕೋಸ್ಕರ ಅವ್ರ ರೊಕ್ಕ ದುಡ್ಡುಗೋಸ್ಕರ ಅವ್ರು ಜಾಸ್ತಿ ಮಕ್ಕಳು ಕೂಡ್ಸ್ಕೊಂಡು ಅವ್ರು ನಡೆದಾರೆ. ಹಂಗಾಗಿ ಅವ್ರ ಸಂಸಾರಿಗೆ ಅವ್ರು ನೋಡ್ಕೊಳ್ತಾರೆ. ಬಟ್ ಮಕ್ಕಳು ಯಾರ್ದು ಬೇರೆಯವ್ರದ್ದು ಮನೆಯದು ಮಕ್ಕಳಿಗೆ ಏನಾಗ್ತದೆ, ಮಕ್ಕಳು ಏನಾರು ಆಗಿದ್ರೆ ಅವ್ರಿಗೆ ಜವಾಬ್ದಾರಿ ಯಾರು ಅಂತೇಳಿ ಅವ್ರಿಗೆ ರೆಸ್ಪಾನ್ಸ್ ಇಲ್ಲ. ನಮ್ಮ ಬೀದರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು, ಟ್ರಾಫಿಕ್ ಅವರು ಮತ್ತು ಇದಕ್ಕೆ ಗಮನ ಹರಿಸಬೇಕು. ನಮ್ಮ RTO ಅವರು ಗಮನ ಹರಿಸಬೇಕು. ನಾವು ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದೇವೆ. ಅವರ ಮೇಲೆ ಟ್ರಾಫಿಕ್ ಫೈನ್ ಕೂಡ ಹಾಕಿದ್ದೇವೆ. ಅತಿ ಶೀಘ್ರದಲ್ಲೇ ಮತ್ತೆ ನಾವು ಇನ್ನೊಂದು ಡ್ರೈವ್ ಮಾಡ್ತೇವೆ. ನಮಗಂತೂ ಹ್ಯಾಬಿಚುವಲ್ ಆಗಿ ಇದೇ ರೀತಿ ಮಕ್ಕಳ ಸೆಕ್ಯೂರಿಟಿಯನ್ನು ಲೆಕ್ಕಿಸದೆ ವೈಲೇಷನ್ ಮಾಡ್ತಾ ಪರ್ಮಿಟ್ಗಿಂತ ಮೀರಿ ಸ್ಕೂಲ್ ಮಕ್ಕಳನ್ನು ಕರ್ಕೊಂಡು ಹೋಗುವ ವಿಷಯ ನಮ್ಮ ಗಮನಕ್ಕೆ ಬಂದರೆ